ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೌದಪ್ಪ, ಶ್ರಾವಣಿ ಮೇಡಮು ಯಾವಾಗಲೂ ನನ್ನ ಹೃದಯದಲ್ಲಿರೋ ನಕ್ಷತ್ರನೇ. ಈ ವಿಷಯನ ಅವ್ರ ಹತ್ರ ಹೋಗಿ ಹೇಳ್ಕೊಳ್ಳೋ. ಎಲ್ಲಿವರೆಗೂ ನಿನ್ನ ಪ್ರೀತಿ ವಿಷಯ ಹೇಳ್ಕೊಳ್ಳಲ್ವೋ ಅಲ್ಲಿವರೆಗೂ ಈ ಒದ್ದಾಟ ಇದ್ದಿದ್ದೇ ಕಣೋ. ಇಲ್ಲ, ನಾನು ಅವನ ಹತ್ರ ಕೇಳಲೇಬೇಕು. ನನ್ನ ಮೇಲೆ ನಿಜವಾಗ್ಲೂ ಸುಬ್ಬು ಪ್ರೀತಿನೇ ಇಲ್ವಾ? ಅವ್ನು ನನ್ನ ವಿಷಯದಲ್ಲಿ ಯಾಕೆ ಹೀಗೆ ನಡ್ಕೋತಾ ಇದ್ದಾನೆ? ಅವನಿಗೆ ಪ್ರೀತಿ ಇಲ್ಲ ಅಂದರೆ ಅವ್ನು ಈ ಮದುವೆಗೆ ಯಾಕೆ ಒಪ್ಕೋಬೇಕಾಗಿತ್ತು? ಇಲ್ಲ, ನಾಳೆ ದಿನ ಅವ್ನು ಬಂದು ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದರೂ ನಾನು ಈ ಮದುವೆಗೆ ಒಪ್ಕೊಂಡೆ ಅಂತ ಅವ್ನು ನನ್ನ ಹತ್ರ ಬಂದು ಹೇಳಬಾರ್ದು. ನಾನು ಅವನ ಹತ್ರ ಎಲ್ಲ ವಿಷಯನೂ ಮಾತಾಡ್ತೀನಿ. ನೇರವಾಗಿ ಅವನೇ ನನಗೆಲ್ಲನೂ ಹೇಳಬೇಕು. ನಾನೇ ಕೇಳ್ತೀನಿ, ಎಲ್ಲನೂ ಅವನ ಹತ್ರ ನಾನೇ ಕೇಳ್ತೀನಿ. ಅಪ್ಪ, ನಿಂಗೊಂದು ಸತ್ಯ ಹೇಳ. ನನಗೆ ಯಜಮಾನ್ರೇ ದೇವರು. ಅವರೇ ನನ್ನ ಗುರುಗಳು, ಅವರೇ ನನ್ನ ಜೀವನ. ಅವ್ರು ಹಾಕಿದ ಗೆರೆನ ನಾನು ಯಾವತ್ತೂ ದಾಟಲ್ಲ. ಅವ್ರು ಏನೇ ಹೇಳಿದ್ರು ಇದುವರೆಗೂ ನಾನು ಪ್ರಶ್ನೆ ಮಾಡಿದವನೇ ಅಲ್ಲ. ಅವ್ರೇನಾದರೂ ನನ್ನ ಬೆಟ್ಟದ ತುದಿಗೆ ಕರ್ಕೊಂಡು ಹೋಗಿ ಇಲ್ಲಿಂದ ಬೀಳು ಅಂದ್ರೆ ನಾನು ಬೀಳ್ತೀನಪ್ಪ. ಅವ್ರು ಇವಾಗಲೇ ನನಗೆ ಪ್ರಾಣ ಬಿಟ್ಬಿಡು ಅಂದ್ರೂ ಬಿಟ್ಬಿಡ್ತೀನಪ್ಪ. ಈಗಲೂ ಅಷ್ಟೇ, ಅವ್ರು ಹೇಳಿರೋ ಒಂದೇ ಒಂದು ಮಾತಿಗೆ ಕಣ್ಣು ಮುಚ್ಕೊಂಡು ಶ್ರಾವಣಿ ಮೇಡಮ್ ಕುತ್ತಿಗೆ ತಾಳಿ ಕಟ್ಬಿಡ್ತೀನಪ್ಪ. ಮುಗೀತು, ಎಲ್ಲ ಮುಗೀತು. ಆದರೆ ನಿಜವಾಗ್ಲೂ ಸುಬ್ಬುಗೆ ನನ್ನ ಬಗ್ಗೆ ಪ್ರೀತಿ ಇಲ್ಲ. ಅಪ್ಪ ಹೇಳಿದ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ಅವ್ನು ನನ್ನ ಕುತ್ತಿಗೆ ತಾಳಿ ಕಟ್ತಾ ಇದ್ದಾನೆ. ಅಂದರೆ ಸುಬ್ಬು ಪ್ರೀತಿ ಗೆಲ್ಲೋದ್ರಲ್ಲಿ ನಾನು ಸೋತ್ ಹೋದೆ. ನಾನೇನೋ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಪ್ಪ. ಆದರೆ ನಾನು ಕಣ್ಣು ಮುಚ್ಚಿದಾಗ್ಲೂ ನಾನು ಕಾಣೋದು ಶ್ರಾವಣಿ ಮೇಡಮ್ ಒಬ್ಬರೇ. ಅವ್ರ ಕುತ್ತಿಗೆಗೆ 3 ಗಂಟು ಹಾಕಿ ನಾನು ಅವ್ರ ಗಂಡ ಆಗ್ಬೋದಪ್ಪ. ಆದರೆ ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಅವ್ರ ಪ್ರೇಮಿ ಆಗ್ಬೇಕು ಅನ್ಕೊಂಡಿದ್ದೀನಿ. ಇದುವರೆಗೂ ನನ್ನ ಜೀವನದಲ್ಲಿ ಯಜಮಾನ್ರ ಮಾತು ಅಷ್ಟೇ ಮುಖ್ಯ ಅನ್ಕೊಂಡಿದ್ನಪ್ಪ. ಆದರೆ ಈಗ ಶ್ರಾವಣಿ ಮೇಡಮ್ ಮೇಲಿರೋ ಪ್ರೀತಿ ನನ್ನ ಹೃದಯ ತುಂಬ್ಕೊಂಡ್ಬಿಟ್ಟಿದ್ಯಪ್ಪ. ಅವ್ರನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಪ್ಪ. ಆದರೆ ಬರೀ ಮಾತುಗಳಲ್ಲಿ ನಾನು ಹೇಗೆ ಹೇಳ್ಕೊಳ್ಳಪ್ಪ ಇದನ್ನ? ಅವ್ರು ನನ್ನ ಪ್ರಾಣ ಅಂದರೂ ಕಮ್ಮಿನೇ, ನನ್ನ ಜೀವನ ಅಂದರೂ ಕಮ್ಮಿನೇ ಅಪ್ಪ. ಅವರು ಇದೆಲ್ಲದಕ್ಕಿಂತನೂ ಜಾಸ್ತಿ ಅಪ್ಪ. ಹಾಗಿದ್ರೆ ಹೋಗಿ ಹೇಳ್ಕೊಂಬಿಡು. ನೀನು ತಡ ಮಾಡಕ್ಕೆ ಹೋಗ್ಬೇಡ. ನೀನು ಹೇಳೋ ಮಾತುಗಳಿಗೋಸ್ಕರ ಶ್ರಾವಣಿ ಮರು ಕೂಡ ಕಾಯ್ತಾ ಇರ್ತಾರೆ ಕಣೋ. ಹೋಗು, ಈ ಕ್ಷಣನೇ ಹೋಗಿ ಹೇಳ್ಕೊಳ್ಳು. ಅಪ್ಪ, ಹೌದು ಕಣೋ ಮಗನೇ, ಪ್ರೀತಿಸೋ ಜೀವಗಳು ಒಂದಾಗ್ಬೇಕು ಕಣೋ. ಅದಕ್ಕೂ ಮುಂಚೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿಗಳನ್ನ ಹೇಳ್ಕೋಬೇಕು ಮಗನೇ. ಹೋಗು, ಬೇಗ ಹೋಗು. ಆಯ್ತಪ್ಪ, ನಾನು ಈ ಕ್ಷಣನೇ ಶ್ರಾವಣಿ ಮೇಡಮ್ಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ವಿಷಯ ಎಲ್ಲ ಹೇಳ್ತೀನಿ. ಇನ್ನು ಹಿಂಜರಿಯಲ್ಲಪ್ಪ. ಸುಬ್ಬು, ಆಲ್ ದಿ ಬೆಸ್ಟ್.